ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧ ಮುಂದುವರಿತಾ ಇದೆ. ಯುದ್ಧ ವಿರಾಮ ಅಂತೂ ಘೋಷಣೆ ಆಗಲಿಲ್ಲ. ಯುದ್ಧ ವಿರಾಮ ಘೋಷಣೆ ಆದ್ರೂ ಕೂಡ ಅದರ ಮಧ್ಯದಲ್ಲೇ ಯಾವ ರೀತಿಯಾಗಿ ಸಂಧಾನ ಒಪ್ಪಂದ ವಿಫಲ ಆಯಿತು ಗಮನಿಸಿದರೆ. ಸದ್ಯ ಈಗ ಇಸ್ರೇಲ್ ವಿರುದ್ಧ ಮುಗಿಬಿದ್ದ ಹಿಜ್ಬುಲ್ಲಾ ಉಗ್ರರಿಂದ ಭಾರೀ ಪ್ರತಿದಾಳಿಗಳು ನಡೀತಾ ಇದೆ. ಒಂದ್ ಕಡೆ ಸಂಧಾನ ಮಾತುಕತೆ ವಿಫಲ ಆಯಿತು. ಅದರ ಬೆನ್ನಲ್ಲೇ ಈಗ ಹಿಜ್ಬುಲ್ಲಾ ಉಗ್ರರು ದಾಳಿಯನ್ನ ಮುಂದುವರಿಸಿದ್ದಾರೆ. ಇಸ್ರೇಲ್ ಮೇಲೆ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದಂತ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ಉತ್ತರ ಭಾಗದ ಮೇಲೆ ಹಿಜ್ಬುಲ್ಲಾ ಉಗ್ರರಿಂದ ಭಾರಿ ಡ್ರೋನ್ ದಾಳಿ ನಡೆದಿದೆ. ಇತ್ತ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಪ್ರತೀಕಾರದ ದಾಳಿಯ ಭೀತಿ ಈಗ ಹೆಚ್ಚಾಗ್ತಾ ಇದೆ. ಸೌದಿ ಅರೇಬಿಯಾ ದೇಶದ ತೈಲ ಸಂಸ್ಕರಣಾ ಮತ್ತು ಸಾಗಾಟ ಘಟಕಗಳ ದುರಸ್ತಿ ಬಗ್ಗೆ ಕೂಡ ಈಗ ಚಿಂತೆ. ಪೂರ್ವದಿಂದ ಪಶ್ಚಿಮಕ್ಕೆ ತೈಲ ಸಾಗಿಸುವಂತ ಪೈಪ್ಲೈನ್ ದುರಸ್ತಿ ಕಾರ್ಯ ಪೂರ್ಣಗೊಂಡಿದೆ. ಯುದ್ಧ ಭೀತಿಯಲ್ಲೂ ಕೂಡ ತೈಲ ಮೂಲಸೌಕರ್ಯ ರಿಪೇರಿ ಕಾರ್ಯ ನಡೆಸ್ತಾ ಇದೆ ಸೌದಿ. ಇತ್ತ ಮತ್ತೊಮ್ಮೆ ಮಾತುಕತೆಗೆ ಆಹ್ವಾನ ಕೊಟ್ಟಿದೆ ಇರಾನ್. ಅಮೆರಿಕ ಮಣಿಯುತ್ತಾ ನೋಡಿ, ಇರಾನ್ ಇಲ್ಲಿ ಒಂದಷ್ಟು ಕಂಡೀಷನ್ಸ್ನ ಒಪ್ಪಲಿಲ್ಲ. ಹಾಗಾಗಿ ಸಂಧಾನ ಮಾತುಕತೆ ಬಿದ್ದೋಯ್ತು, ನಿಲ್ಲಿಲ್ಲ. ಈಗ ಮತ್ತೊಂದು ಕಡೆ ಈ ಪೈಪ್ಲೈನ್ ತೈಲ ಪೈಪ್ಲೈನ್ ಏನಿದೆ ಆ ದುರಸ್ತಿ ಕಾರ್ಯವನ್ನು ಕೂಡ ಮಾಡ್ತಾ ಇದೆಯಂತೆ. ಈಗ ಮತ್ತೊಮ್ಮೆ ಮಾತುಕತೆಗೆ ಅಂತ ಇರಾನೇ ಆಹ್ವಾನ ಕೊಟ್ಟಿದೆಯಂತೆ. ಬಟ್ ಅಮೆರಿಕ ಇದಕ್ಕೆ ಒಪ್ಕೊಳ್ಳುತ್ತಾ ಅದನ್ನ ನಾವು ನೋಡ್ಬೇಕಿದೆ. ಇಸ್ರೇಲ್ ಮೇಲೆ ಈಗ ಡ್ರೋನ್ಗಳ ಮೂಲಕ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿ ಪ್ರತಿದಾಳಿಗಳಿಂದಾಗಿ ಯುದ್ಧ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಆಗ್ತಾ ಇರುವಂಥ ದಾಳಿ, ಇನ್ನು ಇರಾನ್ ಮೇಲೂ ಕೂಡ ದಾಳಿಗಳು ಮುಂದುವರಿತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಟಾರ್ಗೆಟ್ ಮಾಡೋದ್ರ ಮೂಲಕ ಇರಾನ್ ಇಸ್ರೇಲ್ ದಾಳಿ ಪ್ರತಿದಾಳಿಗಳನ್ನು ಮುಂದುವರಿಸಿವೆ. ಸದ್ಯ ಇಸ್ರೇಲ್ ಉತ್ತರ ಭಾಗದ ಮೇಲೆ ಹಿಜ್ಬುಲ್ಲಾ ಉಗ್ರರು ಡ್ರೋನ್ ಅಟ್ಯಾಕ್ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಮಾತುಕತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಬಟ್ ಈ ಮಾತುಕತೆಯ ಸಂದರ್ಭದಲ್ಲಿ ಯಾವ ದೇಶ ಮುಂದಾಳತ್ವ ವಹಿಸುತ್ತೆ? ಮತ್ತೆ ಮಾತುಕತೆ ಕರೆಯೋದೇ ಆಗಿದ್ರೆ 21 ಗಂಟೆಗಳ ಕಾಲ ಏನು ಮಾತುಕತೆ ಆಯ್ತಲ್ಲ, ಅದು ವಿಫಲಗೊಂಡಿದ್ಯಾಕೆ? ಹಾಗಾದ್ರೆ ಆ ಸಂದರ್ಭದಲ್ಲಿ ಒಪ್ಪದೇ ಇರುವಂತ ಇರಾನ್ ಈಗ ಮತ್ತೆ ಮಾತುಕತೆಗೆ ಅಂತ ಕರೀತಾ ಇರೋದಾದ್ರೂ ಯಾಕೆ? ಅಮೆರಿಕ ಇದೆಲ್ಲದಕ್ಕೂ ಕೂಡ ಒಪ್ಪುತ್ತಾ? ಈಗಾಗಲೇ ಅದಕ್ಕೆ ಮುಖಭಂಗ ಆಗಿದೆ. ಪಾಕಿಸ್ತಾನಕ್ಕೂ ಕೂಡ ಮುಖಭಂಗ ಆಗಿದೆ. ಹೆಂಗೋ ನಾವು ಯುದ್ಧ ವಿರಾಮ ಘೋಷಣೆ ಮಾಡಿಸ್ತೀವಿ, ಯುದ್ಧ ನಿಲ್ಲಿಸ್ತೀವಿ ಅಂತ ಪಾಕ್ ಇಲ್ಲಿ ನೇತೃತ್ವ ವಹಿಸ್ತಾ ಇತ್ತು. ಅದೆಲ್ಲವೂ ತಲೆ ಕೆಳಗಾಯಿತು. ಈಗ ಮತ್ತೆ ಇರಾನ್ ಮಾತುಕತೆಗೇನು ಕರೀತಾ ಇದೆಯಲ್ಲ, ಅಮೆರಿಕ ಒಪ್ಕೊಂಡು ಮಾತುಕತೆಗೆ ಬರುತ್ತಾ? ಹಾಗಾದ್ರೆ ಅಮೆರಿಕದ ಉಪಾಧ್ಯಕ್ಷ ಅವ್ರು ಬರ್ತಾರಾ?